9ನೇ ತರಗತಿ ವಿದ್ಯಾರ್ಥಿಗಳಿಗೆ ಜ್ಞಾನಸುರಭಿ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಧ್ಯಾಯ 1 ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ 2 ಅವಧಿಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. ಇಂದು 3ನೇ ಅವಧಿ. ಇಂದಿನ ಅವಧಿಯಲ್ಲಿ ಕಲಿತಿರುವ ಪರಿಕಲ್ಪನೆಗಳು ದ್ರವ್ಯದ ಸ್ಥಿತಿಗಳು: ಘನಸ್ಥಿತಿ, ದ್ರವಸ್ಥಿತಿ, ಅನಿಲ ಸ್ಥಿತಿ ಮತ್ತು ತಾಪದ ಬದಲಾವಣೆಯ ಪರಿಣಾಮ. ಈ ಕಲಿಕಾ ಅಂಶಗಳನ್ನು ಕಲಿತಿದ್ವಿ ಮಕ್ಕಳೇ. ಈ ಅವಧಿಯಲ್ಲಿ ನಾವು ದ್ರವನ ಗುಪ್ತೋಷ್ಣ, ಆವೀಕರಣ ಗುಪ್ತೋಷ್ಣ, ಉತ್ಪತನ, ಒತ್ತಡದ ಬದಲಾವಣೆಯ ಪರಿಣಾಮ, ಬಾಷ್ಪೀಕರಣದ ಬಗ್ಗೆ ನಾವು ತಿಳಿಯಲಿದ್ದೇವೆ ಮಕ್ಕಳೇ. ಈ ಚಿತ್ರವನ್ನು ಗಮನಿಸಿ. ಇದು ಏನಾಗ್ತಾ ಇದೆ ಎಂದರೆ ಮಂಜುಗಡ್ಡೆ ಮೆಲ್ಟ್ ಆಗ್ತಾ ಇದೆ, ಕರಗ್ತಾ ಇದೆ. ಯಾವ ತಾಪದಲ್ಲಿ ಕರಗ್ತಾ ಇದೆ ನೋಡಿ, ಇಲ್ಲಿ ತಾಪಮಾಪಕ ಸೂಚಿಸ್ತಾ ಇದೆ 0 ಡಿಗ್ರಿಗಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗ್ತಾ ಇದೆ, ಮಂಜುಗಡ್ಡೆ ಕರಗ್ತಾ ಇದೆ. ಹಾಗಾದರೆ ಮಂಜುಗಡ್ಡೆಯ ದ್ರವನ ಬಿಂದು ಎಷ್ಟು ಅಂತ ಹೇಳಿದ್ರೆ, ಮಂಜುಗಡ್ಡೆಯ ದ್ರವನ ಬಿಂದು 273.16 ಕೆಲ್ವಿನ್. ಈ ಕೆಲ್ವಿನ್ ಎಂದರೆ ಏನು ಎಂದರೆ ತಾಪವನ್ನು ಅಳೆಯುವ SI ಏಕಮಾನ. ನೋಡಿರಿ, ತಾಪವನ್ನು ಅಳೆಯುವ SI ಏಕಮಾನ ಯಾವುದಂದರೆ ಕೆಲ್ವಿನ್. ಮತ್ತು ಡಿಗ್ರಿ ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ಇವು 3 ಸಹಿತ ತಾಪವನ್ನು ಅಳೆಯುವ ಮಾನಗಳೇ ಆಗಿವೆ. ಬನ್ನಿ ನೋಡಿರಿ, ಕೆಲ್ವಿನ್ ತಾಪದಿಂದ ಸೆಲ್ಸಿಯಸ್ ಪದ್ಧತಿಗೆ ಬದಲಾವಣೆ ಮಾಡುವುದು. ಯಾವ ರೀತಿ ಬದಲಾವಣೆಯನ್ನು ಮಾಡಬೇಕು ಎಂದರೆ, ಕೆಲ್ವಿನ್ ಅಳೆತಮಾನವನ್ನು ಸೆಲ್ಸಿಯಸ್ ಅಳೆತಮಾನಕ್ಕೆ ಪರಿವರ್ತಿಸಲು ಕೊಟ್ಟಿರುವ ತಾಪದಿಂದ 273 ಏನು ಮಾಡಬೇಕಾಗುತ್ತದೆ ಮಕ್ಕಳೇ, ಕಳೆಯಬೇಕು. ಉದಾಹರಣೆಗೆ 300 ಕೆಲ್ವಿನ್ = ಅದನ್ನು ಸೆಲ್ಸಿಯಸ್ಸಿಗೆ ಪರಿವರ್ತನೆ ಮಾಡಬೇಕೆಂದರೆ 300 - 273 = 27 ಡಿಗ್ರಿ ಸೆಲ್ಸಿಯಸ್. ಹಾಗಾದರೆ 100 ಕೆಲ್ವಿನ್ ಅನ್ನು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿ. 100 ಕೆಲ್ವಿನನ್ನು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿದಾಗ ನೋಡಿರಿ, ಸೆಲ್ಸಿಯಸ್ ತಾಪಮಾನದಿಂದ ಕೆಲ್ವಿನ್ ಪದ್ಧತಿಗೆ ಬದಲಾವಣೆ ಮಾಡಲು ಸೆಲ್ಸಿಯಸ್ನಿಂದ ಕೆಲ್ವಿನ್ ಅಳೆತಮಾನಕ್ಕೆ ಪರಿವರ್ತಿಸುವಾಗ 273 ಕೊಟ್ಟಿರುವ ತಾಪಕ್ಕೆ ಕೂಡಿಸಬೇಕಾಗುತ್ತದೆ. ನೋಡಿರಿ, ಸೆಲ್ಸಿಯಸ್ನಿಂದ ಕೆಲ್ವಿನ್ ಅಳೆತಮಾನಕ್ಕೆ ಪರಿವರ್ತಿಸುವಾಗ 273 ಕೊಟ್ಟಿರುವ ತಾಪಕ್ಕೆ ಕೂಡಿಸಬೇಕಾಗುತ್ತದೆ. ಉದಾಹರಣೆಗೆ 300 + 273 = 573 ಕೆಲ್ವಿನ್. ಈಗ 100 ಡಿಗ್ರಿ ಸೆಲ್ಸಿಯಸ್ ಅನ್ನು ಕೆಲ್ವಿನ್ ಪದ್ಧತಿಗೆ ಪರಿವರ್ತಿಸಿದಾಗ ಅದು ಎಷ್ಟಾಗುತ್ತದೆ, 373 ಕೆಲ್ವಿನ್ ಆಗುತ್ತದೆ ಮಕ್ಕಳೇ. ನೋಡ್ರಿ, ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬದಲಾವಣೆ ಹೊಂದುವುದನ್ನು ನಾವೇನಂತ ಕರಿತೀವಿ, ಮಂಜುಗಡ್ಡೆ. ನೋಡಿರಿ, ಮಂಜುಗಡ್ಡೆ ಏನಾಗ್ತಾ ಇದೆ, ಕರಗ್ತಾ ಇತ್ತಲ್ವಾ. ಮಂಜುಗಡ್ಡೆ ಯಾವ ಸ್ಥಿತಿಯಲ್ಲಿತ್ತು, ಘನಸ್ಥಿತಿಯಲ್ಲಿತ್ತು. ಅದಕ್ಕೆ ಕರಗಿದ್ರೆ ಏನಾಗ್ತದೆ, ನೀರಾಗ್ತದೆ. ನೀರು ದ್ರವ ಸ್ಥಿತಿಯಲ್ಲಿರ್ತಕ್ಕಂತಹ ಒಂದು ವಸ್ತು ಅಲ್ವಾ. ಹಾಗಾಗಿ ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬದಲಾವಣೆ ಹೊಂದುವುದನ್ನು ಏನಂತ ಕರಿತೀವಿ ಮಕ್ಕಳೇ, ದ್ರವನ ಫ್ಯೂಷನ್ ಎನ್ನುವರು. ಈ ಪ್ರಕ್ರಿಯೆಗೆ ಕರಗುವಿಕೆ ಎಂದು ಸಹಿತ ಕರೆಯುತ್ತೇವೆ ಮಕ್ಕಳೇ. ಘನವು ದ್ರವಿಸುವಾಗ ಅದರ ತಾಪವು ಹಾಗೆಯೇ ಸ್ಥಿರವಾಗಿರುತ್ತದೆ ಅಲ್ವಾ. ಈಗ ಮಂಜುಗಡ್ಡೆ ಕರಗ್ತಾ ಇದೆ ಅಂತಂದರೆ ಅದಕ್ಕೆ ನಾವು ಉಷ್ಣವನ್ನು ನೀಡ್ತೀವಿ ಅಲ್ವಾ. ಉಷ್ಣವನ್ನು ನೀಡಿದರೂ ಸಹಿತ ನೀರಿನ ತಾಪದಲ್ಲಿ ಏನಾದರೂ ಬದಲಾವಣೆ ಇರ್ತದ ಮಕ್ಕಳೇ, ಇರುವುದಿಲ್ಲ ಅಲ್ವಾ. ಹಾಗೆ ತಣ್ಣಗೆ ಇರುತ್ತದೆ ನೀರು ಅಲ್ವಾ. ಹಾಗಾದರೆ ಒದಗಿಸಿದ ಉಷ್ಣವು ಎಲ್ಲಿ ಹೋಯಿತು? ಈ ಶಾಖವು ಕಣಗಳ ನಡುವಿನ ಏನು ನಾವು ಮೊದಲನೇ ಅವಧಿಯಲ್ಲಿ ಕಲ್ತಿದ್ವಲ್ಲ,
ಕಣಗಳ ನಡುವೆ ಆಕರ್ಷಣಾ ಬಲ ಇರುತ್ತದೆ ಅಂತೇಳಿ ಈ ಒದಗಿಸಿದ ಉಷ್ಣ ಆ ಆಕರ್ಷಣಾ ಬಲವನ್ನು ಮೀರಿ ಸ್ಥಿತಿ ಬದಲಾವಣೆಯಾಗಲು ಏನಾಗ್ತದೆ, ಉಪಯೋಗವಾಗುತ್ತದೆ. ಬೀಕರಿಗೆ ಶಾಖ ಕೊಟ್ಟರೂ ಮಂಜುಗಡ್ಡೆಯು ಶಾಖವನ್ನು ಹೀರಿಕೊಂಡು ಅದರ ತಾಪದಲ್ಲಿ ಯಾವುದೇ ಬದಲಾವಣೆ ಹೊಂದದೆ ಉಷ್ಣವನ್ನು ಗುಪ್ತವಾಗಿರಿಸಿಕೊಂಡಿರುತ್ತದೆ ಮತ್ತು ಈ ಉಷ್ಣವನ್ನು ಗುಪ್ತೋಷ್ಣ ಎಂದು ಕರೆಯುತ್ತೇವೆ ಮಕ್ಕಳೇ. ನೋಡಿ, ಇಲ್ಲಿ ಒಂದು ವಸ್ತು ಇದೆ, ಆ ವಸ್ತುವಿಗೆ ನಾವೇನು ಮಾಡ್ತಾಯಿದ್ದೀವಿ, ಉಷ್ಣವನ್ನು ನೀಡ್ತಾಯಿದ್ದೀವಿ. ಈ ಉಷ್ಣವನ್ನು ನೀಡಿದರೂ ಸಹಿತ ಅದು ಕರಗಿ ಏನಾಗ್ತದೆ, ದ್ರವ ಸ್ಥಿತಿಗೆ ಬರ್ತಾಯಿದೆ. ಆದರೆ ಯಾವುದೇ ತಾಪದಲ್ಲಿ ಬದಲಾವಣೆ ಆಗ್ತಾಯಿಲ್ಲ. ಕಾರಣ ಏನಪ್ಪ ಅಂತಂದರೆ, ಈ ಉಷ್ಣ ಈ ಘನ ವಸ್ತುವಲ್ಲಿರ್ತಕ್ಕಂತಹ ಕಣಗಳ ನಡುವಿನ ಆಕರ್ಷಣ ಬಲವನ್ನು ಮೀರಿದ್ದು ಆಕರ್ಷಣ ಬಲವನ್ನು ಒಡೆಯಲು ಬಳಕೆಯಾಗಿರುತ್ತದೆ. ಹಾಗಾದರೆ ದ್ರವನ ಗುಪ್ತೋಷ್ಣ ಎಂದರೇನು? 1 kg ಘನವನ್ನು ಅದರ ದ್ರವಣ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣ ಶಕ್ತಿಯ ಪರಿಮಾಣವನ್ನು ದ್ರವನ ಗುಪ್ತೋಷ್ಣ ಎನ್ನುವರು. ಮಕ್ಕಳೇ, 1 kg ಐಸ್ ಕ್ಯೂಬ್ ಇದೆ ಅಂದುಕೊಳ್ಳಿ, ಮಂಜುಗಡ್ಡೆ ಇದೆ ಎಂದುಕೊಳ್ಳಿ. ಅದನ್ನು ದ್ರವವಾಗಿ ನೀರಾಗಿ ಪರಿವರ್ತಿಸಲು ನಾವು ಎಷ್ಟು ಪ್ರಮಾಣದಲ್ಲಿ ಉಷ್ಣವನ್ನು ನೀಡಬೇಕು ನೋಡ್ರಿ, ಆ ಪ್ರಮಾಣದ ಉಷ್ಣವನ್ನು ನಾವೇನಂತ ಕರಿತೀವಿ, ದ್ರವನ ಗುಪ್ತೋಷ್ಣ ಎಂದು ಕರೆಯುತ್ತೇವೆ ಮಕ್ಕಳೇ. ಆದುದರಿಂದ ಒಂದೇ ತಾಪದಲ್ಲಿ ಮಂಜುಗಡ್ಡೆಯ ಕಣಗಳಿಗೆ ಹೋಲಿಸಿದರೆ ನೀರಿನ ಕಣಗಳು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೆಚ್ಚು ಶಕ್ತಿ ಹೊಂದಿರುತ್ತವೆ. 0 ಡಿಗ್ರಿ ಸೆಲ್ಸಿಯಸ್ ಅಂದರೂ ಒಂದೇ, 273 ಕೆಲ್ವಿನ್ ಅಂದರೂ ಸಹಿತ ಒಂದೇ ಮಕ್ಕಳೇ. ನಿಮಗೆ ಸೆಲ್ಸಿಯಸ್ನಿಂದ ಕೆಲ್ವಿನ್ನು, ಕೆಲ್ವಿನ್ನಿಂದ ಸೆಲ್ಸಿಯಸ್ಗೆ ಪರಿವರ್ತಿಸುವ ವಿಧಾನವನ್ನು ಹೇಳ್ಕೊಟ್ಟಿದ್ದೀನಲ್ವಾ. ಬನ್ನಿ, ನಾವು ಉಷ್ಣಶಕ್ತಿಯನ್ನು ನೀರಿಗೆ ಒದಗಿಸಿದಾಗ ಕಣಗಳು ಇನ್ನೂ ಹೆಚ್ಚಿನ ವೇಗದೊಂದಿಗೆ ಚಲಿಸಲು ಪ್ರಾರಂಭಿಸುತ್ತವೆ. ನೋಡಿ ಮಕ್ಕಳೇ, ಮಂಜುಗಡ್ಡೆಗೆ ನಾವೇನು ಮಾಡಿದ್ವಿ, ಉಷ್ಣಶಕ್ತಿಯನ್ನು ಒದಗಿಸಿದ್ವಿ ಅಲ್ವಾ. ಅಲ್ಲಿ ಏನಾಯಿತು, ಕಣಗಳು ಸ್ವಲ್ಪ ವೇಗದೊಂದಿಗೆ ಘನಸ್ಥಿತಿಯಿಂದ ದ್ರವ ಸ್ಥಿತಿಗೆ ಪರಿವರ್ತಿಸಲು ಕಣಗಳು ಏನು ಮಾಡಿದ್ವು, ಹೆಚ್ಚು ವೇಗದಿಂದ ಚಲಿಸೋಕ್ಕೆ ಪ್ರಾರಂಭಿಸಿದ್ವು. ಇದರಿಂದ ಮಂಜುಗಡ್ಡೆ ಕರಗಿ ಏನಾಯಿತು, ನೀರಾಯಿತು ಅಲ್ವಾ. ಈಗ ನಾವು ಆ ಕರಗಿರ್ತಕ್ಕಂಥ ನೀರಿಗೆ ಇನ್ನೂ ಉಷ್ಣಶಕ್ತಿಯನ್ನು ಒದಗಿಸಿದಾಗ ಕಣಗಳು ಇನ್ನೂ ಹೆಚ್ಚಿನ ವೇಗದೊಂದಿಗೆ ಚಲಿಸಲು ಪ್ರಾರಂಭಿಸುತ್ತವೆ. ಉಷ್ಣವು ನಿರ್ದಿಷ್ಟ ತಾಪವನ್ನು ತಲುಪಿದಾಗ, ನಿರ್ದಿಷ್ಟ ಗರಿಷ್ಠ ಅಥವಾ ನಿರ್ದಿಷ್ಟ ತಾಪವನ್ನು ತಲುಪಿದಾಗ ಕಣಗಳು ತಮ್ಮ ನಡುವಿನ ಆಕರ್ಷಣಾ ಬಲವನ್ನು ಕಳೆದುಕೊಂಡು ಮುಕ್ತವಾಗುತ್ತವೆ. ಈ ನಿರ್ದಿಷ್ಟ ತಾಪದಲ್ಲಿ ದ್ರವವು ಅನಿಲವಾಗಿ ಪರಿವರ್ತನೆಯಾಗಲು ಏನಾಗ್ತದೆ, ಪ್ರಾರಂಭಿಸುತ್ತದೆ. ಕುದಿಯುವ ಬಿಂದು ಎಂದರೇನು ಮಕ್ಕಳೇ? ವಾತಾವರಣದ ಒತ್ತಡದಲ್ಲಿ ದ್ರವವು ನಿರ್ದಿಷ್ಟ ತಾಪದಲ್ಲಿ ಕುದಿಯಲು ಪ್ರಾರಂಭಿಸುತ್ತದೆ. ಇದನ್ನು ನಾವು ಕುದಿಯುವ ಬಿಂದು ಎಂದು ಕರೆಯುತ್ತೇವೆ. ಕುದಿಯುವಿಕೆಯು ಒಂದು ಬೃಹತ್ ವಿದ್ಯಮಾನವಾಗಿದೆ. ಬೃಹತ್ ಪ್ರಮಾಣದ ಕಣಗಳನ್ನು ಹೊಂದಿರುವ ದ್ರವವು ಆವಿ ಸ್ಥಿತಿಯನ್ನು ತಲುಪಲು ಸಾಕಷ್ಟು ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ನೀರಿಗೆ ಈ ತಾಪವು 373 ಕೆಲ್ವಿನ್ ಆಗಿದೆ ಅಥವಾ 100 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಇದು ನೀರಿನ ಕುದಿಯುವ ಬಿಂದು ಅಂತೇಳಿ ಕರಿತೀವಲ್ವ. ನೀರಿನ ಕುದಿಯುವ ಬಿಂದು 373 ಕೆಲ್ವಿನ್ ಅಥವಾ 100 ಡಿಗ್ರಿ ಸೆಲ್ಸಿಯಸ್. ಹಾಗಾದರೆ ನೀರಿನ ಆವಿಕರಣ ಗುಪ್ತೋಷ್ಣವನ್ನು ನೀವು ನಿರೂಪಿಸುವಿರಾ? ಬನ್ನಿ ಮಕ್ಕಳೇ, 1 ಲೀಟರ್ ದ್ರವವನ್ನು ಅದರ ಕುದಿಯುವ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ಅನಿಲವಾಗಿ ಪರಿವರ್ತಿಸಲು ಬೇಕಾಗುವ
ಉಷ್ಣಶಕ್ತಿಯ ಪರಿಮಾಣವನ್ನು ಆವಿಕರಣ ಗುಪ್ತೋಷ್ಣ ಎಂದು ಕರೆಯುತ್ತೇವೆ. ನೋಡಿ ಮಕ್ಕಳೇ, 1 ಲೀಟರ್ ನೀರಿದೆ ಎಂದುಕೊಳ್ಳಿ. ಆ ನೀರಿಗೆ ನೀವು ಉಷ್ಣವನ್ನು ನೀಡ್ತೀರಿ. ಆವಾಗ ಆ ನೀರು ಏನಾಗ್ತವೆ, ಕುದಿಯುವ ಬಿಂದುವನ್ನು ತಲುಪುತ್ತದೆ. ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಅಲ್ವಾ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನು ನೀಡಿದಾಗ ಏನಾಗ್ತದೆ, ಆ ನೀರು ಆವಿಯಾಗಲು ಪ್ರಾರಂಭಿಸುತ್ತದೆ. ಈ ನೀರು ಆವಿ ಆಯ್ತಂದ್ರೆ ಅದು ಯಾವ ಸ್ಥಿತಿಗೆ ಬರುತ್ತದೆ, ಅನಿಲ ಸ್ಥಿತಿಗೆ ಬರುತ್ತಲ್ವಾ. ಈ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗಲು ನೀವು ಯಾವ ಪ್ರಮಾಣದಲ್ಲಿ ಎಷ್ಟು ಉಷ್ಣವನ್ನು ನೀಡಿದ್ರಿ ನೋಡ್ರಿ, ಅದರ ಪ್ರಮಾಣವನ್ನು ನಾವು ಆವಿಕರಣ ಗುಪ್ತೋಷ್ಣ ಎಂದು ಕರೆಯುತ್ತೇವೆ ಮಕ್ಕಳೇ. ಹಬೆಯಲ್ಲಿನ ಕಣಗಳು ಅಂದರೆ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿರುವ ನೀರಾವಿಯಲ್ಲಿನ ಕಣಗಳು ಅಷ್ಟೇ ತಾಪದಲ್ಲಿರುವ ನೀರಿನ ಕಣಗಳಿಗಿಂತಲೂ ಅಧಿಕ ಶಕ್ತಿ ಹೊಂದಿರುತ್ತವೆ. ಮಕ್ಕಳೇ, ನೀರಿನ ಕುದಿಯುವ ಬಿಂದು ಅಂತ ಹೇಳಿದ್ವಲ್ಲ, ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಅಲ್ವಾ. ಅದೇ ತಾಪದಲ್ಲಿ ನೀರಿನ ಕಣಗಳು ಏನಾಗ್ತಿರ್ತವೆ, ಆವಿ ಆಗ್ತಿರ್ತವೆ. ಆವಿ ರೂಪದಲ್ಲಿರ್ತಕ್ಕಂತಹ ನೀರಿನ ಕಣಗಳಿಗೂ ಮತ್ತು ದ್ರವ ಸ್ಥಿತಿಯಲ್ಲಿರುವ ನೀರಿನ ಕಣಗಳಿಗೂ ನಾವು ಹೋಲಿಸಿದಾಗ ದ್ರವ ಸ್ಥಿತಿಯಲ್ಲಿರುವ ನೀರಿನ ಕಣಗಳಿಗಿಂತ ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ನೀರಿನ ಕಣಗಳು ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತವೆ. ಇದಕ್ಕೆ ಕಾರಣವೇನೆಂದರೆ ಹಬೆಯಲ್ಲಿನ ಕಣಗಳು ಅಧಿಕ ಶಕ್ತಿಯನ್ನು ಆವಿಕರಣ ಗುಪ್ತೋಷ್ಣದ ರೂಪದಲ್ಲಿ ಪಡೆದುಕೊಂಡಿರುತ್ತವೆ. ತಾಪದ ಬದಲಾವಣೆಯಿಂದಾಗಿ ದ್ರವ್ಯಗಳು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾಗುತ್ತವೆ ಎನ್ನುವುದು ನಿಮಗಾಗಲೇ ತಿಳಿದಿದೆ ಮಕ್ಕಳೇ. ನೋಡಿರಿ, ಚೇಂಜಸ್ ಆಫ್ ಸ್ಟೇಟ್ ಅಲ್ವಾ. ನೋಡಿರಿ, ಶಾಖದ ಉಪಯೋಗದಿಂದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಘನದಿಂದ ದ್ರವ ಮತ್ತು ದ್ರವದಿಂದ ಅನಿಲಗಳಾಗಿ ಬದಲಾಗುತ್ತವೆ. ಆದರೆ ಕೆಲವು ಬದಲಾವಣೆಗಳು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಘನದಿಂದ ಅನಿಲ ಸ್ಥಿತಿಗೆ ಮತ್ತು ಅನಿಲದಿಂದ ಘನ ಸ್ಥಿತಿಗೆ ಬದಲಾಗುತ್ತವೆ. ನೋಡಿರಿ, ಇದನ್ನು ನಾವು ಉತ್ಪತನ ಎಂದು ಕರೆಯುತ್ತೇವೆ ಮಕ್ಕಳೇ. ಉತ್ಪತನ ಎಂದರೇನು ಎಂದರೆ ಒಂದು ಬದಲಾವಣೆಯಲ್ಲಿ ಘನ ವಸ್ತುವು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ನಾವು ಉತ್ಪತನ ಎಂದು ಕರೆಯುವರು. ಉದಾಹರಣೆಗೆ, ನೀವು ಮನೆಯಲ್ಲಿ ಕರ್ಪೂರ ಬೆಳಗ್ತೀರಲ್ವ ಮಕ್ಕಳೇ. ಈ ಕರ್ಪೂರ ಘನಸ್ಥಿತಿಯಲ್ಲಿರುತ್ತದೆ. ಅದನ್ನು ಹೊತ್ತಿಸಿದಾಗ ಯಾವ ಸ್ಥಿತಿಗೆ ಪರಿವರ್ತನೆ ಆಗುತ್ತದೆ ಮಕ್ಕಳೇ? ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತದೆ ಅಲ್ವಾ. ಇಲ್ಲಿ ಕರ್ಪೂರವನ್ನು ಉರಿಸಿದಾಗ ಬೂದಿ ಏನಾದರೂ ದೊರೆಯುತ್ತದೆ ಮಕ್ಕಳೇ? ದೊರೆಯುವುದಿಲ್ಲ ಅಲ್ವಾ. ಸಂಪೂರ್ಣವಾಗಿ ಅದೇನಾಗ್ತದೆ, ಅನಿಲವಾಗಿ ಪರಿವರ್ತನೆ ಆಗುತ್ತದೆ. ಈ ಒಂದು ಸ್ಥಿತಿಯನ್ನು ನಾವು ಉತ್ಪತನ ಎಂದು ಕರೆಯುತ್ತೇವೆ. ಒತ್ತಡದ ಬದಲಾವಣೆಯ ಪರಿಣಾಮ. ದ್ರವ್ಯಗಳು ಬೇರೆ ಬೇರೆ ಸ್ಥಿತಿಯಲ್ಲಿನ ವ್ಯತ್ಯಾಸಕ್ಕೆ ಅವುಗಳ ಕಣಗಳ ನಡುವೆ ಅಂತರವೇ ಕಾರಣ ಅಲ್ವಾ. ಅಂತರವೇ ಕಾರಣ. ನಾವೇನಾದರೂ ಸಿಲಿಂಡರ್ನಲ್ಲಿನ ಅನಿಲದ ಮೇಲೆ ಒತ್ತಡ ಹಾಕಿ ಸಂಕುಚಿಸಿದರೆ ಏನಾಗುತ್ತದೆ ಮಕ್ಕಳೇ? ಸಿಲಿಂಡರ್ನ ಮೇಲೆ ಒತ್ತಡ ಹಾಕಿ ಸಂಕುಚಿಸಿದರೆ ಕಣಗಳು ಪರಸ್ಪರ ಹತ್ತಿರ ಬರುತ್ತವೆ ಅಲ್ವಾ, ಹತ್ತಿರ ಬರುತ್ತವೆ. ಒತ್ತಡವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಿದರೆ ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಬಹುದೇ? ಎಸ್, ಬದಲಾಯಿಸಬಹುದು. ನೋಡಿರಿ, ಅನಿಲಗಳಲ್ಲಿನ ತಾಪವನ್ನು ಕಡಿಮೆ ಮಾಡಿ ಮತ್ತು ಒತ್ತಡ ಹಾಕಿ ಅವುಗಳನ್ನು ದ್ರವ ಸ್ಥಿತಿಗೆ ತರಬಹುದು. ನೀವು ಘನ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಕೇಳಿರಬಹುದಲ್ಲವೇ? ಇದನ್ನು ಹೆಚ್ಚಿನ ಒತ್ತಡದಲ್ಲಿ ಸಂಗ್ರಹಿಸಿಡಲಾಗಿರುತ್ತದೆ. ನೋಡಿರಿ, ಘನ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿದೆ. ಘನ ಕಾರ್ಬನ್ ಡೈಆಕ್ಸೈಡ್, ಇದನ್ನು ಡ್ರೈ ಐಸ್ ಎಂದು ಕರೆಯುತ್ತೇವೆ. ವಾತಾವರಣದ ಒತ್ತಡವನ್ನು 1 ಅಟ್ಮಾಸ್ಫಿಯರ್
ಗೆ ಇಳಿಸಿದಾಗ ಘನ ಕಾರ್ಬನ್ ಡೈಆಕ್ಸೈಡ್ ದ್ರವ ಸ್ಥಿತಿಗೆ ಬದಲಾಗದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ಳುತ್ತದೆ. ಈ ಕಾರಣದಿಂದಾಗಿ ಘನ ಕಾರ್ಬನ್ ಡೈಆಕ್ಸೈಡನ್ನು ಶುಷ್ಕ ಮಂಜುಗಡ್ಡೆ ಡ್ರೈ ಐಸ್ ಎನ್ನುವರು. ನೋಡಿರಿ, ಅನಿಲದ ಒತ್ತಡವನ್ನು ಅಟ್ಮಾಸ್ಫಿಯರ್ ಎಂಬ ಏಕಮಾನದಿಂದ ಅಳೆಯುವರು. ಒತ್ತಡದ SI ಏಕಮಾನ ಪ್ಯಾಸ್ಕಲ್ ಆಗಿದೆ. 1 ಅಟ್ಮಾಸ್ಫಿಯರ್ = 1.01 × 10⁵ ಪ್ಯಾಸ್ಕಲ್ಗೆ ಸಮವಾಗಿದೆ. ವಾತಾವರಣದಲ್ಲಿನ ಗಾಳಿಯ ಒತ್ತಡವನ್ನು ವಾತಾವರಣದ ಒತ್ತಡ ಎನ್ನುವರು. ನೋಡಿ, ಸಮುದ್ರದ ಮಟ್ಟದಲ್ಲಿ ವಾತಾವರಣದ ಒತ್ತಡ 1 ಅಟ್ಮಾಸ್ಫಿಯರ್ ಇದ್ದು ಇದನ್ನು ಸಾಮಾನ್ಯ ವಾತಾವರಣದ ಒತ್ತಡ ಎಂದು ತೆಗೆದುಕೊಳ್ಳಲಾಗುತ್ತದೆ. ಬನ್ನಿ ಮಕ್ಕಳೇ, ಆವಿಕರಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕಣಗಳು ಚಲಿಸ್ತಾ ಇದ್ದಾವೆ ಅಲ್ವಾ? ಈ ಚಲಿಸುವಂತಹ ಕಣಗಳು ಏನು ಮಾಡ್ತಾ ಇದ್ದಾವೆ? ಆವಿಕರಣಗೊಳ್ತಾ ಇವೆ. ಅಂದ್ರೆ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗ್ತಾ ಇದೆ. ಬನ್ನಿ, ಬಾಷ್ಪೀಕರಣ ಎಂದರೇನು? ಬಾಷ್ಪೀಕರಣ ಎಂದರೆ ಮಕ್ಕಳೇ, ದ್ರವ್ಯದ ಸ್ಥಿತಿ ಬದಲಾಯಿಸಲು ಯಾವಾಗಲೂ ಉಷ್ಣ ಮತ್ತು ಒತ್ತಡ ಬದಲಾಯಿಸುವ ಅವಶ್ಯಕತೆ ಇದೆ ಅಲ್ವಾ? ಎಲ್ಲ ಪ್ರಮಾಣದಲ್ಲಿಯೂ ಸಹಿತ ಅದು ಅನ್ವಯ ಆಗುವುದಿಲ್ಲ ಮಕ್ಕಳೇ. ನಿತ್ಯ ಜೀವನದಲ್ಲಿ ದ್ರವವು ಅದರ ಕುದಿ ಬಿಂದು ತಲುಪುವ ಮೊದಲೇ ದ್ರವ ಸ್ಥಿತಿಯಿಂದ ಆವಿಯಾಗುವ ಉದಾಹರಣೆ ಇದೆಯೇ? ಎಸ್, ನೀವು ನೋಡಿರ್ತೀರಲ್ವ ಮಕ್ಕಳೇ, ಬಟ್ಟೆಯನ್ನು ಒಣಗಿಸುವಂಥದ್ದಾಗಿರ್ಬೋದು. ನೀವು ಬಟ್ಟೆಯನ್ನು ಒಣ ಹಾಕಿರ್ತೀರಲ್ವ, ಆ ಒಣ ಹಾಕಿದ ಬಟ್ಟೆಯಲ್ಲಿ ನೀರಿನ ಕಣಗಳಿರ್ತವೆ. ಆ ನೀರಿನ ಕಣಗಳು ಕುದಿಯುವುದು ಎಂದಾದನ್ನು ನೀವು ಗಮನಿಸಿದಿರಾ? ಇಲ್ಲ ಅಲ್ವಾ? ಹಾಗಾದರೆ ತೆರೆದಿಟ್ಟ ನೀರನ್ನು ನೋಡಿರಿ, ತೆರೆದಿಟ್ಟ ನೀರನ್ನು ಹಾಗೆ ಬಿಟ್ಟರೆ ಅದು ನಿಧಾನವಾಗಿ ಆವಿಯಾಗಿ ಬದಲಾಗುತ್ತದೆ. ಒದ್ದೆ ಬಟ್ಟೆಗಳು ಒಣಗುತ್ತವೆ. ಮೇಲಿನ ಎರಡೂ ಉದಾಹರಣೆಗಳಲ್ಲಿ ನೀರು ಏನಾಯಿತು? ನೀರು ಆವಿಯಾಗಿದೆ ಮಕ್ಕಳೇ ಅಲ್ವಾ? ನೀರು ಆವಿಯಾಗಿದೆ. ಆದರೆ ಬಟ್ಟೆಯಲ್ಲಿನ ನೀರಿನ ಕಣಗಳು ಕುದಿಯುವುದನ್ನು ನೋಡಿದಿರ? ಬೇಸಿಗೆಯಲ್ಲಿ ತೆರೆದಿಟ್ಟ ನೀರು ಆವಿಯಾಗಿರ್ತವೆ, ಅದು ಕುದಿಯುವಂಥದ್ದನ್ನ ಎಂದಾದರೂ ಗಮನಿಸಿದ್ದೀರಾ? ಇಲ್ಲ ಅಲ್ವಾ? ಹಾಗಾದರೆ ಬನ್ನಿ, ನಾವು ತಿಳಿದಿರುವ ಹಾಗೆ ದ್ರವ್ಯದ ಕಣಗಳು ನಿಚ್ಚಳಗೊಳ್ಳದೆ ನಿರಂತರವಾಗಿ ಚಲಿಸುತ್ತಿರುತ್ತವೆ. ಸಾಮಾನ್ಯವಾಗಿ ತಾಪದಲ್ಲಿ ಅನಿಲ, ದ್ರವ ಅಥವಾ ಘನಗಳಾಗಿರಲಿ ಅವುಗಳ ಕಣಗಳ ಚಲನಶಕ್ತಿಯು ಬೇರೆ ಬೇರೆ ಪ್ರಮಾಣದಲ್ಲಿರುತ್ತದೆ. ಆದರೆ ದ್ರವಗಳಲ್ಲಿ ಮೇಲ್ಮೈನಲ್ಲಿರುವ ಕಣಗಳು ಹೆಚ್ಚಿನ ಚಲನಶಕ್ತಿಯನ್ನು ಹೊಂದಿರುತ್ತವೆ. ದ್ರವ ಏನಿರುತ್ತಲ್ಲ, ದ್ರವದ ತಳಭಾಗಕ್ಕಿಂತ ಮೇಲ್ಭಾಗದಲ್ಲಿರ್ತಕ್ಕಂತಹ ಕಣಗಳು ಹೆಚ್ಚಿನ ಚಲನಶಕ್ತಿಯನ್ನು ಹೊಂದಿರುತ್ತವೆ. ಇದರಿಂದಾಗಿ ಇತರೆ ಕಣಗಳ ನಡುವಿನ ಆಕರ್ಷಣ ಬಲವನ್ನು ಸುಲಭವಾಗಿ ಮುರಿಯಲು ಸಾಧ್ಯವಾಗುತ್ತದೆ ಮತ್ತು ಆವಿಯಾಗಿ ಪರಿವರ್ತನೆಯಾಗುತ್ತದೆ. ನೋಡಿರಿ, ಇದನ್ನು ನಾವು ಬಾಷ್ಪೀಕರಣ ಎಂದು ಕರೆಯುತ್ತೇವೆ. ದ್ರವವು ಯಾವುದೇ ತಾಪದಲ್ಲಿ ಕುದಿಯುವ ಬಿಂದನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನು ನಾವು ಬಾಷ್ಪೀಕರಣ ಎಂದು ಕರೆಯುತ್ತೇವೆ. ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಎಂದಾಗ ನೋಡಿರಿ, ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗುತ್ತದೆ. ಅಂದರೆ ಬಾಷ್ಪೀಕರಣವು ಮೇಲ್ಮೈ ಮೇಲೆ ನಡೆಯುವ ವಿದ್ಯಮಾನವಾಗಿದೆ. ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಬಾಷ್ಪೀಕರಣ ದರವು ಸಹಿತ ಏನಾಗುತ್ತದೆ? ಹೆಚ್ಚಾಗುತ್ತದೆ. ಉದಾಹರಣೆಗೆ, ಬಟ್ಟೆಗಳನ್ನು ಒಣಗಿಸುವಾಗ ಅವುಗಳನ್ನು ಹರಡಿ ಹಾಕುತ್ತೇವೆ ಈ ರೀತಿಯಾಗಿ. ಏಕೆಂದರೆ ಇಲ್ಲಿ ವಿಸ್ತೀರ್ಣ ಏನಾಗಿದೆ? ಹೆಚ್ಚಾಗಿದೆ. ಇದರಿಂದ ಬಾಷ್ಪೀಕರಣ ಏನಾಗ್ತದೆ? ಹೆಚ್ಚಾಗುತ್ತದೆ. ತಾಪಮಾನದ ಹೆಚ್ಚಳ. ತಾಪಮಾನ ಹೆಚ್ಚಳದಿಂದ ಹೆಚ್ಚಿನ ಸಂಖ್ಯೆಯ ಕಣಗಳು ಸಾಕಷ್ಟು ಪ್ರಮಾಣದ ಚಲನಶಕ್ತಿಯನ್ನು ಹೊಂದಿರುವುದರಿಂದ ಆವಿ ಸ್ಥಿತಿಯನ್ನು ತಲುಪುತ್ತವೆ. ಮತ್ತು ಆರ್ದ್ರತೆಯ ಪ್ರಮಾಣದ ಇಳಿಕೆ. ನೋಡಿ, ಗಾಳಿಯಲ್ಲಿರುವ ನೀರಾವಿಯ ಪ್ರಮಾಣವನ್ನು ಆರ್ದ್ರತೆ ಎನ್ನುವರು ಅಲ್ವಾ? ಮಳೆಗಾಲದ ಸಮಯದಲ್ಲಿ ಗಾಳಿಯಲ್ಲಿ ನೀರಾವಿಯ ಪ್ರಮಾಣ ಏನಾಗಿರುತ್ತದೆ? ಹೆಚ್ಚಾಗಿರುತ್ತದೆ. ಹಾಗಾಗಿ
ಮಳೆಗಾಲದಲ್ಲಿ ಬೇಗ ಬಟ್ಟೆ ಒಣಗುವುದಿಲ್ಲ ಅಲ್ವಾ ಮಕ್ಕಳೇ? ಏಕೆಂದರೆ ಆರ್ದ್ರತೆ ಹೆಚ್ಚಾದಂತೆ ಬಾಷ್ಪೀಕರಣ ಏನಾಗುತ್ತೆ, ಕಡಿಮೆಯಾಗುತ್ತದೆ. ಆರ್ದ್ರತೆಯ ಪ್ರಮಾಣ ಬೇಸಿಗೆಯಲ್ಲಿ ಬಟ್ಟೆ ಬೇಗ ಒಣಗುತ್ತವೆ, ಏಕೆಂದರೆ ಬೇಸಿಗೆಯಲ್ಲಿ ಗಾಳಿಯಲ್ಲಿರುವ ನೀರಾವಿಯ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಇರ್ತೈತಿ. ಆರ್ದ್ರತೆಯ ಪ್ರಮಾಣ ಕಡಿಮೆಯಾದಂತೆ ಬಾಷ್ಪೀಕರಣ ಏನಾಗುತ್ತದೆ, ಹೆಚ್ಚಾಗುತ್ತದೆ. ಮತ್ತು ಗಾಳಿಯ ವೇಗ ನೋಡಿರಿ, ಈ ಸಂದರ್ಭದಲ್ಲಿ ಅಂದರೆ ಜೂನ್ ಕೊನೆ ಮತ್ತು ಜುಲೈನ ಮಧ್ಯಭಾಗದವರೆಗೂ ಹೆಚ್ಚಿನ ಪ್ರಮಾಣದ ಗಾಳಿ ಇರುತ್ತದೆ ಮಕ್ಕಳೇ ಅಲ್ವಾ? ಈ ಗಾಳಿಯಲ್ಲಿ ಬಟ್ಟೆಗಳು ಬೇಗ ಒಣಗುತ್ತವೆ. ಕಾರಣ ಏನಪ್ಪ ಅಂತಂದರೆ ಗಾಳಿಯಲ್ಲಿರ್ತಕ್ಕಂತಹ ಕಣಗಳು ಹೆಚ್ಚಿನ ವೇಗವನ್ನು ಹೊಂದಿರ್ತವೆ. ಈ ಹೆಚ್ಚಿನ ವೇಗದೊಂದಿಗೆ ಕಣಗಳು, ನೀರಿನ ಕಣಗಳು ಏನಾಗ್ತವೆ, ಬೇಗ ಆವಿಯಾಗುತ್ತವೆ. ನೋಡಿ, ಗಾಳಿಯ ವೇಗ ಹೆಚ್ಚಳದೊಂದಿಗೆ ನೀರಾವಿಯ ಕಣಗಳು ಗಾಳಿಯೊಂದಿಗೆ ದೂರ ಚಲಿಸುತ್ತವೆ. ಇದರಿಂದ ಸುತ್ತಲಿನ ನೀರಾವಿಯ ಪ್ರಮಾಣ ಕಡಿಮೆಯಾಗುತ್ತದೆ. ಇದರಿಂದ ಬಾಷ್ಪೀಕರಣ ಏನಾಗುತ್ತದೆ, ಹೆಚ್ಚಾಗುತ್ತದೆ. ಮತ್ತು ಈ ಒಂದು ಆವಿಕರಣವು ತಂಪಾಗುವಿಕೆಗೆ ಹೇಗೆ ಕಾರಣವಾಗಿದೆ? ತೆರೆದಿಟ್ಟ ಪಾತ್ರೆಯಲ್ಲಿ ದ್ರವವು ನಿರಂತರವಾಗಿ ಆವಿಯಾಗುತ್ತಿರುತ್ತದೆ ಅಲ್ವಾ? ಈ ದ್ರವಗಳಲ್ಲಿನ ಕಣಗಳು ಬಾಷ್ಪೀಕರಣವಾಗುವಾಗ ಕಳೆದುಕೊಂಡ ಶಕ್ತಿಯನ್ನು ಸುತ್ತಮುತ್ತಲಿನ ವಾತಾವರಣದಿಂದ ಮರಳಿ ಪಡೆದುಕೊಳ್ಳುತ್ತವೆ. ಇದರಿಂದ ಏನಾಗುತ್ತದೆ, ಸುತ್ತಲಿನಿಂದ ಹೀರಿಕೆಯಾದ ಈ ಶಕ್ತಿಯಿಂದ ವಾತಾವರಣವು ತಂಪಾಗುತ್ತದೆ. ನಿಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್ ಅನ್ನು ಸುರಿದಾಗ ಏನಾಗುತ್ತದೆ? ಅಂಗೈ ತಂಪಾಗಲು ಕಾರಣ ಅಸಿಟೋನ್ನ ಕಣಗಳು ನಿಮ್ಮ ಅಂಗೈ ಮೇಲಿನ ಶಕ್ತಿಯನ್ನು ಅಥವಾ ಸುತ್ತಲಿನ ಶಕ್ತಿಯನ್ನು ಬಳಸಿಕೊಳ್ಳುವುದು ಮತ್ತು ಆವಿಯಾಗುವುದು. ಬೇಸಿಗೆಯ ದಿವಸದಲ್ಲಿ ತಮ್ಮ ಮನೆಯ ಮೇಲ್ಛಾವಣಿ ಅಥವಾ ತೆರೆದ ಮೈದಾನದಲ್ಲಿ ನೀರನ್ನು ಚಿಮುಕಿಸುತ್ತಾರೆ. ಏಕೆಂದರೆ ನೀರಿನ ಬೃಹತ್ ಆವಿಕರಣ ಗುರುತ್ವಾಕರ್ಷಣವು ಬಿಸಿಯಾದ ಮೇಲ್ಮೈಯನ್ನು ತಂಪಾಗಿಸಲು ಸಹಾಯಕವಾಗಿರುವುದು ಅಲ್ವಾ? ಬೇಸಿಗೆಯ ಕಾಲದಲ್ಲಿ ನಾವು ಅತ್ತೆ ಬಟ್ಟೆಗಳನ್ನೇ ಏಕೆ ಧರಿಸಬೇಕು ಮಕ್ಕಳೇ? ಏಕೆಂದರೆ ಬೇಸಿಗೆಯಲ್ಲಿ ನಮ್ಮ ದೇಹದ ಯಾಂತ್ರಿಕ ವ್ಯವಸ್ಥೆಯ ಕಾರಣದಿಂದಾಗಿ ನಾವು ಹೆಚ್ಚು ಬೆವರು ಸುರಿಸುವುದರಿಂದ ನಮ್ಮನ್ನು ತಂಪಾಗಿಡುತ್ತದೆ. ನಮಗೆ ತಿಳಿದಿರುವಂತೆ ಬಾಷ್ಪೀಕರಣವಾಗುವ ದ್ರವದ ಮೇಲ್ಮೈನ ಕಣಗಳು ಸುತ್ತಲಿನ ಶಕ್ತಿ ಅಥವಾ ದೇಹದ ಮೇಲ್ಮೈನ ಶಕ್ತಿಯನ್ನು ಬಳಸಿಕೊಂಡು ಏನಾಗ್ತವೆ, ಆವಿಯಾಗುತ್ತವೆ. ದೇಹದಿಂದ ಬಿಡುಗಡೆಯಾದ ಶಾಖ ಶಕ್ತಿಯು ಆವಿಕರಣ ಗುರುತ್ವಾಕರ್ಷಣಕ್ಕೆ ಕಾರಣವಾದ ಶಾಖ ಶಕ್ತಿಗೆ ಸಮನಾಗಿರುತ್ತದೆ. ಇದರಿಂದ ದೇಹದಿಂದ ಬಿಡುಗಡೆಯಾದ ಶಾಖ ಶಕ್ತಿಯು ಆವಿಕರಣ ಗುರುತ್ವಾಕರ್ಷಣಕ್ಕೆ ಕಾರಣವಾದ ಶಾಖ ಶಕ್ತಿಗೆ ಸಮವಾಗಿರುತ್ತದೆ. ಹತ್ತಿಯು ನೀರನ್ನು ಹೀರಿಕೊಳ್ಳುವ ಒಂದು ಉತ್ತಮ ವಸ್ತು ಮತ್ತು ಇದು ಬೆವರನ್ನು ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಆವಿಯಾಗಲು ಸಹಾಯಕವಾಗಿದೆ. ಇದರಿಂದ ನಾವೇನು ಮಾಡ್ತೀವಿ, ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಯನ್ನು ಧರಿಸುತ್ತೇವೆ ಮಕ್ಕಳೇ. ಮಂಜುಗಡ್ಡೆಯಂಥ ತಂಪಿತ ನೀರಿರುವ ಗಾಜಿನ ಪಾತ್ರೆಯ ಹೊರ ಮೇಲ್ಮೈ ಮೇಲೆ ನಾವು ನೀರಿನ ಹನಿಗಳನ್ನು ನೋಡುತ್ತೇವೆ. ಏಕೆಂದರೆ ವಾತಾವರಣದಲ್ಲಿನ ನೀರಾವಿಯ ಕಣಗಳು ತಂಪಾದ ಲೋಟಕ್ಕೆ ಸಂಪರ್ಕಕ್ಕೆ ಬಂದಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಮತ್ತು ದ್ರವ ಸ್ಥಿತಿಗೆ ಬರುತ್ತವೆ. ಮಕ್ಕಳೇ, ಈ 3 ಅವಧಿಗಳಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಮುಂದಿನ ಒಂದು ದಿನಗಳಲ್ಲಿ ನಾವು ಜೀವದ ಮೂಲ ಘಟಕ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದ ತರಗತಿಗಳನ್ನು ನಡೆಸೋಣಂತ ಮಕ್ಕಳೇ. ತರಗತಿಯನ್ನು ವೀಕ್ಷಿಸಿದ ಎಲ್ಲರಿಗೂ ಸಹಿತ ಧನ್ಯವಾದಗಳು.